ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ನಿನ್ನೆ ಅಮೆರಿಕದ ಮಾರ್ಕೆಟ್ ಹಾಲಿಡೇ ಇತ್ತು, ಯಾಕಂದ್ರೆ ಲೇಬರ್ ಡೇ ಇಂದ. ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತವೆ, ಅದರಲ್ಲೂ ವೀಕ್ ಆಗಿದ್ದಾವೆ. ಜಪಾನ್ ಮಾರ್ಕೆಟ್ ಮಾತ್ರ 0.6% ಅಪ್ ಆಗಿದೆ. ಇನ್ನು ನಿನ್ನೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ 1703 ಕ್ರೋರ್ಸ್ ನ ಸೇಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 4316 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24760 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಮ್ ನಿಫ್ಟಿ ನಿನ್ನೆ ಕ್ಲೋಸ್ ಆಗಿರೋದು 24620 ಮೇಲೆ, ಆದ್ರೆ ಇವತ್ತು ವೀಕ್ ಆಗಿ ಓಪನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನ 24630 ಎಬೋ ಇದ್ರೆ ಮಾತ್ರ ಬೈಯಿಂಗ್ ಝೋನ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24680 ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24500 ಅಂಡ್ 24400 ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ 54000 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 54350 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 53700 ಆಗಿದೆ. ಇನ್ನು ಚೈನಾ, ರಷ್ಯಾ, ಇಂಡಿಯಾ ತ್ರಿಶಕ್ತಿಗಳು ಒಟ್ಟಾಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಟ್ರಂಪ್ ನ ಸೊಕ್ಕಡಿಸಲು ಎಲ್ಲರೂ ಪ್ಲಾನ್ ಮಾಡ್ತಿದ್ದಾರೆ. ಇನ್ನ ಟ್ರಂಪ್ ಅವರು ಇಂಡಿಯಾಗೆ ಭೇಟಿ ಕೊಡೋದನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ಯಾಕಂದ್ರೆ ಟ್ರೇಡ್ ವಾರ್ ಇಂದ, ಟ್ರೇಡ್ ಟೆನ್ಷನ್ ಇಂದ ಅಂತ ಹೇಳ್ಬೋದು. ಇನ್ನ ಟ್ರಂಪ್ ಅವರು ಯುರೋಪಿಯನ್ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ, ಇಂಡಿಯಾ ಮೇಲೆ ಯುರೋಪಿಯನ್ ಸ್ಯಾಂಕ್ಷನ್ ವಿಧಿಸಬೇಕು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಾವು ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಂತ ಇರೋದ್ರಿಂದ. ಇನ್ನ ಇವತ್ತು ನಿಫ್ಟಿ ವೀಕ್ಲಿ ಆಪ್ಷನ್ ಎಕ್ಸ್ಪೈರಿ ಇವತ್ತೇ ಫಸ್ಟ್ ಟೈಮ್ ಸ್ಟಾರ್ಟ್ ಆಗ್ತಾ ಇರೋದು, ಟ್ಯೂಸ್ಡೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕೇರ್ಫುಲ್ ಇರ್ರಿ, ಒಂದು ವಾಲೆಟೈಲ್ ಅಂತೂ ಇದ್ದೇ ಇರುತ್ತೆ. ಇನ್ನು ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.